ತೇಜಸ್ವಿ ಸೂರ್ಯ ಮುಸ್ಲಿಮೆದೆ ಸಿಡಿದ್ರೆ ಎರಡಕ್ಷರ ಇಲ್ಲ ಎಂದಿದ್ದ. ಅದಕ್ಕೆ ಅವರಿಗೆ ಆರ್ಥಿಕ ಶಕ್ತಿ ಕೊಡಕ್ಕೆ ಅಂತಲೇ ಮೀಸಲಾತಿ ನೀಡಿದ್ದೇವೆ ಎಂದು ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಿಎಂ ಮಂಡಿಸಿದ ಬಜೆಟ್ ಮುಸ್ಲಿಂ ಪರವಾಗಿದೆ ಎಂದ ವಿಪಕ್ಷ ನಾಯಕರಿಗೆ ಟಾಂಗ್ ನೀಡಿದ್ದಾರೆ. ಸಿಎಂ ಮಂಡಿಸಿರುವ ಬಜೆಟ್ ಐತಿಹಾಸಿಕ ಬಜೆಟ್ ಆಗಿದ್ದು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ 5,000 ಕೋಟಿ ನೀಡಿದ್ದೇವೆ. ಅದರಂತೆ ಇಂದು 1,000 ಕೋಟಿ ವೆಚ್ಚದಲ್ಲಿ ಕಲ್ಯಾಣ ಪಥ ಯೋಜನೆಗೆ ಚಾಲನೆ ನೀಡುತ್ತಿದ್ದೇವೆ. ನೀರಾವರಿ ಯೋಜನೆಗೂ ಕೂಡ ಹೆಚ್ಚು ಹಣ ನೀಡಲಾಗಿದೆ. ಇನ್ನು ತುಂಗಾಭದ್ರಾ ಜಲಾಶಯದ ಸಮಾನಾಂತರವಾಗಿ ನವಲೆ ಜಲಾಶಯದ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ. ಈ ಕುರಿತು ಆಂಧ್ರ ಸಿಎಂ ಭೇಟಿಗೆ ಸಮಯ ಕೇಳಿದ್ದೇನೆ. ಜಲತಜ್ಞರ ಜೊತೆ ಆಂಧ್ರ ಸಿಎಂ ಭೇಟಿ ಮಾಡುತ್ತೇನೆ ಎಂದು ಹೇಳಿದ್ದಾರೆ. ಅಷ್ಟೇ ಅಲ್ಲ, ಇನ್ನು ಇವತ್ತು ಕಲ್ಯಾಣ ಪಥ ಚಾಲನೆ ನೀಡುತ್ತಿದ್ದೇವೆ. ಅದರ ಜೊತೆಗೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಿಂದಲೂ ಕೂಡ ಪ್ರಗತಿ ಪಥ ಮಾಡುತ್ತೇವೆ. ಅದರಲ್ಲೂ ಕಲ್ಯಾಣ ಕರ್ನಾಟಕಕ್ಕೆ ಲಾಭ ಸಿಗುತ್ತೆ ಎಂದು ಹೇಳಿದ್ದಾರೆ. 4 ಲಕ್ಷ ಕೋಟಿ ಮೀರಿ ಎಲ್ಲ ವರ್ಗಕ್ಕೂ ಕೂಡ ಅನುದಾನವನ್ನ ಸಮತೋಲನ ಅನುದಾನವನ್ನ ಕೊಟ್ಟಿದ್ದಾರೆ. ನಾವೇನು ಚುನಾವಣಾ ಮುಂಚಿತವಾಗಿ ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ನಾವು ಮಾತು ಕೊಟ್ಟಿದ್ವಿ, 5,000 ಕೋಟಿ ರೂಪಾಯಿ ಕೊಡ್ತೀವಿ ಅಂತೇಳಿ. ಇವತ್ತು ಕೂಡ ಹೋದ ವರ್ಷನೂ ಕೊಟ್ಟಿದ್ದು, ಈ ವರ್ಷನೂ ಕೊಟ್ಟಿದ್ದೇವೆ, ಬಜೆಟ್ನಲ್ಲಿ ಇಟ್ಟಿದ್ದೇವೆ. ಅದರ ಅನುಗುಣವಾಗಿ ಈಗ ನಾವು ಹೋಗಿ ಸುಮಾರು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿ ರಸ್ತೆಯನ್ನು ಈಗ ಉದ್ಘಾಟನೆ ಪ್ರಾರಂಭ ಮಾಡಲಿಕ್ಕೆ, ನಾವು ಶಂಕುಸ್ಥಾಪನೆ ಮಾಡಲಿಕ್ಕೆ ಈ ಗ್ರಾಮೀಣ ಪ್ರದೇಶದಲ್ಲಿ ಗುಲ್ಬರ್ಗದಲ್ಲಿ ಕಾರ್ಯಕ್ರಮ ಇಡೋದು ಬೇಡ ಅಂತೇಳಿ ಈಗ ಜೇವರ್ಗಿಯಲ್ಲಿ ಕಾರ್ಯಕ್ರಮವನ್ನು ಇಟ್ಟಿದ್ದೇವೆ. ಸೊ ನೀರಾವರಿಗೂ ಕೂಡ ಸುಮಾರು 22,000 ಕೋಟಿ ರೂಪಾಯಿ ರೈತರ ಬದುಕಿಗೆ ಇನ್ನು ಹೆಚ್ಚಿಗೆ ಶಕ್ತಿ ತುಂಬಬೇಕು ಅಂತೇಳಿ ಅದು ಮಾಡಿದ್ದೇವೆ. ಈ ಮಧ್ಯದಲ್ಲೇ ನಾನು ನಿಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಏನು ನಮ್ಮ ತುಂಗಭದ್ರಾ ಇದೆ, ಸುಮಾರು 25ರಿಂದ 30 TMC ನೀರು ಲ್ಯಾಪ್ಸ್ ಆಗ್ತಾ ಇದೆ. ಅದಕ್ಕೆ ನಾನು ಈಗಾಗಲೇ ಚಂದ್ರಬಾಬು ನಾಯ್ಡು ಅವ್ರನ್ನ ಟೈಮ್ ಕೇಳಿದ್ದೇನೆ. ಒಂದು ಆಲ್ಟರ್ನೇಟಿವ್ ಪ್ರಪೋಸಲ್ ಕೂಡ ನವಿಲೆ ಏನು ಅಣೆಕಟ್ಟು ಬದಲಾಗಿ ಇನ್ನೊಂದು ಮಾಡ್ಬೋದು ಅನ್ನೋದು ಒಂದು ಟೆಕ್ನಿಕಲ್ ರಿಪೋರ್ಟ್ ಬಂದಿದೆ. ಅದಕ್ಕೆ ಈಗಾಗಲೇ ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಮತ್ತು ನಮ್ಮ ರೇವಂತ್ ರೆಡ್ಡಿ ಅವರಿಗೂ ಕೂಡ ತಿಳಿಸಿದ್ದೇನೆ. ಅವರು ಈ ತಿಂಗಳಲ್ಲಿ ನನಗೆ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕೊಟ್ಟಾಗ ಈಗ ನಮ್ಮ ಆಫೀಸರ್ಸು ಟೆಕ್ನಿಕಲ್ ಟೀಮು ಹೋಗಿ ನೋಡ್ತದೆ. ಕನ್ನಯ್ಯ ನಾಯ್ಡು ಅವ್ರ ಹತ್ರ ಕೂಡ ನಾವು ಈಗಾಗಲೇ ಮಾತುಕತೆ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೇವೆ. ಯಾಕೆಂದರೆ ಅವರು ಚೀಫ್ ಮಿನಿಸ್ಟರ್ಗೆ ಟೆಕ್ನಿಕಲ್ ಅಡ್ವೈಸರ್ ಅವರು ಮಾತಾಡೋಕ್ಕೆ ಹೇಳಿದ್ದೇನೆ. ಸೊ ಅದು ಕೂಡ ಈ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಭಾಳ ಮಹತ್ವವಾದಂಥ ಒಂದು 25 TMC ನೀರನ್ನು ಉಳಿಸ್ಕೊಳ್ಳುವಂಥ ಒಂದು ಯೋಜನೆ. ಅದು ಕೂಡ ಈಗಾಗಲೇ ನಮ್ಮ ಸರ್ಕಾರ ಚಿಂತನೆ ಮಾಡ್ತಾ ಇದೆ. ನಿಜವಾಗಿ ಈ ಭಾಗದಲ್ಲಿ ಹಿಂದೆ ಏನಿತ್ತು, ಈಗ ಜನ ಕೂಡ ಹೈದರಾಬಾದ್ ಹೋಗೋದು, ಬೆಂಗಳೂರು ಬರೋದು ಕಡಿಮೆ ಆಗಿದೆ. ಇಲ್ಲೂ ಕೂಡ ಭಾಳ ಚೆನ್ನಾಗಿ ನಡೀತಾ ಇದೆ. ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಈಗ ನಾವು 500 ಹೊಸ ಮಾದರಿ ಶಾಲೆಗಳನ್ನು, ಕರ್ನಾಟಕ ಮಾದರಿ ಶಾಲೆಗಳನ್ನು, ಪಬ್ಲಿಕ್ ಸ್ಕೂಲ್ಸನ್ನು ಮಾಡಲಿಕ್ಕೆ ಈಗಾಗಲೇ ಹೊರಟಿದ್ದೇವೆ. CSR ಅಡಿಯಲ್ಲೂ ಕೂಡ ಶಾಲೆಗಳನ್ನು ತೆಗೆದುಕೊಳ್ಳಲಿಕ್ಕೆ, ವಿಶೇಷವಾಗಿ ಬರೀ ಗ್ರಾಮೀಣ ಪ್ರದೇಶದಲ್ಲಿ ಟೌನ್ಗಳನ್ನ ಪಂಚಾಯತಿ ಮಟ್ಟದಲ್ಲಿ ತೆಗೆದುಕೊಳ್ಳಲಿಕ್ಕೆ ಕೂಡ ಈಗಾಗಲೇ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಸೊ ಬಜೆಟ್ ವಿಶೇಷ ಬೇಕು ಅಂದರೆ ನಾನು ಸಂಪೂರ್ಣವಾಗಿ ನೀವು ಬರೆದಿದ್ದೀರಿ, ತಿಳಿಸುವಂದ್ರೆ ಬೇಕಾದ್ರೆ ನಾನು ಮತ್ತೆ ಏನಾದರೂ ಬಜೆಟ್ ಬಗ್ಗೆ ನಾನು ನಿಮ್ಮೆಲ್ಲರೂ ಕೂಡ ತಿಳಿಸ್ಲಿಕ್ಕೆ ನಾನು ಸಿದ್ಧರಿದ್ದೇನೆ.